ಮಾಡ್ತಿರೋದ್ರಿಂದ ನಿನಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಆದರೂ ನಾನು ಇದನ್ನು ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ಯಾಕಂದರೆ ನಿನ್ನ ಪ್ರೀತಿ ಪೂರ್ತಿ ನನಗೆ ಬೇಕಂದ್ರೆ ನಾನು ಇದನ್ನು ಮಾಡಲೇಬೇಕು. ಯಾಕಿಬ್ರು ಈ ತರ ಮೌನವಾಗಿ ನಿಂತಿದ್ದೀರಾ? ಅಮೃತ, ನಿಜ ಹೇಳು. ಅದು ಅಕ್ಕ, ನಾನ್ ನಿನ್ನ ಪ್ರಶ್ನೆ ಕೇಳ್ತಿದ್ರೆ ಅವನ್ ಏನಕ್ಕೆ ನೋಡ್ತಿದ್ಯಾ? ಉತ್ತರ ಹೇಳು. ಯಾವ ವಿಷಯ ಯಾಕೆ ಯಾರಿಗೂ ಗೊತ್ತಾಗ್ಬಾರ್ದು? ಏನು ಅಂತ ನಿನಗೆ ಕೇಳಿಸಿಲ್ವಾ? ಹೇಯ್ ಲೂಸು, ದೊಡ್ಡ ಲೂಸ್ ನೀನು. ನನಗೆ ಗೊತ್ತಿದ್ರೆ ನಾನು ನಿನ್ನ ಏನಕ್ಕೆ ಕೇಳ್ತಿದ್ದೆ? ಅಮೃತ, ಭಕ್ತಿ ಎಷ್ಟು ಕೇಳ್ತಿದ್ರು ನೀನ್ ಯಾಕೆ ಸೈಲೆಂಟ್ ಆಗಿದ್ಯಾ? ಹೇಳ್ಬಾರ್ದಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಏನ್ ಗೊತ್ತಾ ಭಕ್ತಿ, ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕೊಂಡು ನಿಂತಿದಾರಲ್ಲ ಆಂಟಿ, ಅವರಿಗೆ ಶುಗರ್ ಲೆವೆಲ್ ಇದ್ದಕ್ಕಿದ್ದಂತೆ ಜಾಸ್ತಿ ಆಗಿತ್ತಂತೆ. ಅದಕ್ಕೆ ಅವ್ರ ಯಜಮಾನ್ರು ನನ್ನ ಹತ್ರ ಬಂದ್ಬಿಟ್ಟು, ನನ್ನ ಹೆಂಡತಿ ಜ್ಯೂಸ್ ಕೇಳಿದ್ರೆ ಕೊಡ್ಬೇಡಪ್ಪ, ಅವಳಿಗೆ ಶುಗರ್ ಲೆವೆಲ್ 500 ದಾಟ್ಬಿಟ್ಟಿದೆ ಅಂದ್ರು. ನಾನು ಆಂಟಿ ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಕೊಟ್ಬಿಟ್ಟೆ. ಆಮೇಲೆ ನೆನ್ಪಾಯ್ತು ಅಯ್ಯೋ ಅಂತ. ಅದಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅಷ್ಟ್ರಲ್ಲಿ ಸಡನ್ ಆಗಿ ನೀನ್ ಎಂಟ್ರಿ ಕೊಟ್ಟೆ ಅಲ್ವಾ? ಹಾ ಹೌದು ಅಕ್ಕ, ಅಣ್ಣ ಅದನ್ನೇ ಹೇಳ್ತಿದ್ದ. ನಾನ್ ನಂಬಲ್ಲ. ಅಣ್ಣ ಹೇಳ್ತಿರೋದು ನಿಜ. ಹೌದು ಚಿಕ್ಕಿ, ಅಣ್ಣ ಸತ್ಯನೇ ಹೇಳ್ತಿದ್ದಾನೆ. ಅವ್ ನಿನ್ನ ಹತ್ರ ಸುಳ್ಳು ಹೇಳಲ್ಲ. ಯಾಕೆ ಚಿಕ್ಕಿ, ಅಣ್ಣ ಸುಳ್ಳು ಹೇಳಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಪ್ಪಾಜಿ, ಅಮ್ಮವ್ರು ನಿಮ್ಮನ್ನ ಕರಿತಿದ್ದಾರೆ.